ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ 5 ಅವಧಿಗಳಿಂದ ನಾವು ಯಾವ ಪದ್ಯವನ್ನು ತಿಳ್ಕೊಳ್ತಾ ಇದ್ದೀವಿ? ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಹರಿಹರ ಕವಿಯ ರಗಳೆಯ ವಿಚಾರವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು 6ನೆಯ ಭಾಗ ಹಾಗೂ ಕೊನೆಯ ಅವಧಿ ವಿದ್ಯಾರ್ಥಿಗಳೇ. ಈ ಒಂದು ಪದ್ಯದ ಕತೆ ವಿಚಾರವನ್ನ ನಾವು ಮುಕ್ತಾಯಗೊಳಿಸುವಂತಹ ಸನ್ನಿವೇಶ. ಮೊದಲಿಗೆ ಹರಿಹರನ ವಿಚಾರವನ್ನ ತಿಳ್ಕೊಂಡ್ವಿ. ಆನಂತರ ಈ ಶೀರ್ಷಿಕೆ ವಿಚಾರವನ್ನ ತಿಳ್ಕೊಂಡಾದ್ಮೇಲೆ ಕಥೆಯ ಭಾಗವನ್ನ ನೋಡಿದ್ವಿ. ಶ್ರೀ ಶಿವನ ಶಯಾಗೃಹವೆನಿಸಿರುವಂತಹ ಚೋಳದೇಶ, ಈ ಚೋಳದೇಶವು ಶಿವಭಕ್ತರ ಗುಂಪಿಗೆ ನಿಜವಾದ ಸುಖವಾದ ನಿವಾಸವಾಗಿತ್ತು. ಇಲ್ಲಿ ಬೆಳೆ ಇಲ್ಲದೆ ಇರುವಂತಹ ಭೂಮಿಯೇ ಇರಲಿಲ್ಲ, ಹಾಗೆ ಕಾಡುಗಳಿಲ್ಲದೆ ಇರುವಂತಹ ಊರುಗಳೇ ಇರಲಿಲ್ಲ, ಹಾಗೆ ನೆಳಲ ತಂಪಿಲ್ಲದೆ ಇರುವಂತಹ ಉದ್ಯಾನವನಗಳೇ ಇರಲಿಲ್ಲ. ಇಂತಹ ಸಂಪದ್ಭರಿತವಾದಂತಹ ಕಾವೇರಿ ಈ ನಾಡಿನಲ್ಲಿ ಕಾವೇರಿ ನದಿ ಪಾಪವನ್ನ ನಿವಾರಿಸುವಂತಹ ಪಾಪನಾಶಿನಿಯಾಗಿ ಕಾಪಾಡುವಂತಹ ತಾಯಿಯಾಗಿ ಹರಿಯುತ್ತಾ ಇದ್ದಾಳೆ. ಸಕಲ ಸಸ್ಯರಾಶಿಗಳಿಗೂ ಕೂಡ ನೀರನ್ನು ಉಣಿಸುತ್ತಿದ್ದಾಳೆ. ಇಂತಹ ಈ ಕಾವೇರಿ ಹರಿಯುತ್ತಿರುವಂತಹ ರೀತಿ ಹೇಗೆ ಅಂದ್ರೆ ಭಕ್ತಿ ರಸವೇ ಹರಿಯುತ್ತಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಕಂಗೊಳಿಸುತ್ತಿದೆ. ಭೂಮಿ ತಳದಲ್ಲಿ ಅಮೃತದ ವಿಮಲ ವಾರಿದಿಯಂತೆ ಕಂಗೊಳಿಸುತ್ತಾ ಇದೆ. ಇಂತಹ ಈ ದೇಶವನ್ನು ಆಳುತ್ತಿರುವಂತಹ ರಾಜ ಯಾರು? ಕರಿಕಾಲ ಚೋಳ. ಈ ಕರಿಕಾಲ ಚೋಳ ಎನ್ನುವಂತಹ ರಾಜ ಒಂದು ಕುದುರೆಯನ್ನ ಸಾಕಿದ್ದ. ಆ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕವನ್ನ ಯಾರು ಮಾಡ್ತಾ ಇದ್ರು? ಜಾತಿಯಲ್ಲಿ ಮಾದರನಾದಂತಹ ಚೆನ್ನ. ಈ ಚೆನ್ನ ಗುಪ್ತ ಭಕ್ತಿಯನ್ನ ಹೊಂದಿದ್ದ. ಈ ಗುಪ್ತ ಭಕ್ತಿ ಯಾವ ಸಂದರ್ಭದಲ್ಲಿ ಆತ ಆಚರಿಸುತ್ತಿದ್ದ ಎಂದರೆ, ಸೂರ್ಯೋದಯದ ಸಂದರ್ಭದಲ್ಲಿಯೇ ಹುಲ್ಲನ್ನ ತರುವುದಕ್ಕೆ ಹೋಗ್ತಾ ಇದ್ದ. ಅಲ್ಲಿ ನುಣ್ಣನೆಯ ಮಳಲಿನ ದಿಣ್ಣೆಯ ಮೇಲೆ ತಳಿರಸಿರನ್ನ ಹಾಸಿ ಆತ ಶಿವನನ್ನ ಅರ್ಚನೆ ಮಾಡ್ತಾ ಇದ್ದ. ಆತನ ಗುಪ್ತ ಭಕ್ತಿ ಎಳ್ಳಿನ ಒಳಗಡೆ ಇರುವಂತಹ ಎಣ್ಣೆಯಂತೆ, ಕಟ್ಟಿಗೆಯೊಳಗಡೆ ಇರುವಂತಹ ಬೆಂಕಿಯಂತೆ, ಹೂತಿಟ್ಟ ನಿಧಿಯಂತೆ ಇತ್ತು. ಈ ರೀತಿಯಾಗಿ ನಾನಾ ವಿಧವಾದ ಪರಿಮಳ ಪುಷ್ಪಗಳಿಂದ ಆತ ಶಿವನನ್ನ ಅರ್ಚಿಸುತ್ತಾ ಯಾರಿಗೂ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಗುಪ್ತ ಭಕ್ತಿಯನ್ನ ಮಾಡುತ್ತಿದ್ದ. ಈ ಗುಪ್ತ ಭಕ್ತಿಯನ್ನ ಆತ ಪೂಜೆಯ ಮುಖಾಂತರ ಪೂರೈಸಿಕೊಂಡಾದ ನಂತರ ಬೇಗನೆ ರಾಜನ ಕುದುರೆಗೆ ಹುಲ್ಲನ್ನ ಕೊಯ್ದು ಕಂಪಣದ ತಾಳದಲ್ಲಿ ಅಂದ್ರೆ ಆ ರಾಜನ ಕುದುರೆಯ ಲಾಯದಲ್ಲಿ ತಂದು ನೂಕಿ ನಂತರ ತನ್ನ ನಿಜವಾದ ನಿಲಯಕ್ಕೆ ಬಂದು ತನ್ನ ಮಡದಿಯರು ಕೊಟ್ಟಂತಹ ಅಂಬಕಳವನ್ನ ಸವಿಯುತ್ತಿದ್ದ. ಇಂತಹ ಈ ಗುಪ್ತ ಭಕ್ತಿಯು 60 ವರ್ಷಗಳು ನಡೆದು ಹೋಯಿತು. ಈ 60 ವರ್ಷಗಳ ಇವನ ನಿಷ್ಠೆಯ ಗುಪ್ತ ಭಕ್ತಿಗೆ ಪರಮಾತ್ಮನು ಮೆಚ್ಚಿ ಒಂದು ದಿವಸ ಆತನು ಪ್ರತಿನಿತ್ಯದಂತೆ ಕಾಯಕವನ್ನು ಮುಗಿಸಿ ಬಂದು ಶಿವನತ್ತ ತನ್ನ ಮನಸ್ಸನ್ನ ನಿಲ್ಲಿಸಿ ಅಂಬಲಿಯನ್ನ ಕುಡಿಯುತ್ತಿದ್ದಾನೆ. ತನ್ನ ಮಡದಿಯರು ತಂದು ಕೊಟ್ಟಂತಹ ಅಂಬಲಿಯನ್ನ ಕುಡಿಯುತ್ತಿರುವಂತಹ ಈ ವೇಳೆಯಲ್ಲಿ ಆ ಶಿವನೇ ಇವನ ಭಕ್ತಿಗೆ ಮೆಚ್ಚಿ ಅವನ ಜೊತೆಗೂಡಿ ಆ ಅಂಬಲಿಯನ್ನ ಸವಿತಾನೆ. ಆ ಅಂಬಲಿಯ ರುಚಿ ಮಾವಿನ ಹಣ್ಣಿನ ಪಕ್ವವಾದಂತಹ ಮಾವಿನ ಹಣ್ಣಿನ ರುಚಿಗಿಂತಲೂ ವಿಶೇಷವಾಗಿತ್ತು. ಆ ಶಿವನ ಲಿಂಗವನ್ನ ತಾಗಿದ ಕೂಡಲೇ ಅದು 100 ಮಡಿಯಾಗಿ ಹೆಚ್ಚಾಗಿ ಹೋಯ್ತು. ಇಂತಹ ಈ ಪ್ರೀತಿಯ ಅಂಬಲಿಯನ್ನ ಶಿವ ಸವಿದು ಹೊಟ್ಟೆ ತುಂಬಿಸಿಕೊಂಡಿದ್ದಾನೆ ಒಂದು ಕಡೆ. ಇನ್ನೊಂದು ಕಡೆ ಅದೇ ಊರಿನ ರಾಜನಾದಂತಹ ಕರಿಕಾಲ ಚೋಳ ತನ್ನ ನಿತ್ಯ ನಿಯಮದಂತೆ ಆತನೂ ಕೂಡ ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಎಲ್ಲವನ್ನ ತಂದು ಬಡಿಸಿ ಶಿವನಿಗೆ ನೈವೇದ್ಯವನ್ನ ಮಾಡ್ತಾನೆ, ಜವನಿಗೆಯನ್ನ ಸರಿಸ್ತಾನೆ. ಆದ್ರೆ ಕೂಡ ಶಿವನು ಯಾವ ಒಂದು ಆಹಾರವನ್ನ ಕೂಡ ಸೇವನೆ ಮಾಡೋದಿರ್ಲಿ, ವಾಸನೆಯನ್ನು ಕೂಡ ನೋಡ್ಲಿಲ್ಲ, ಹಾಗೆ ಲೆಕ್ಕಕ್ಕೂ ಕೂಡ ತೆಗೆದುಕೊಳ್ಳಿಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಕೆಟ್ಟು ಹೋದೆ, ಇಂತ ಏಕಾಯಿತು ಎನ್ನುವಂತಹ ರೀತಿಯಲ್ಲಿ ಆತ ಆಲೋಚಿಸಿ ತನ್ನ ಖಡ್ಗವನ್ನ ಇರಿದು ತನ್ನ ಕುತ್ತಿಗೆ ಮೇಲೆ ಖಡ್ಗವನ್ನ ಇಟ್ಟುಕೊಂಡು ತನ್ನ ಶಿರಶ್ಛೇದನ ಮಾಡಿಕೊಳ್ಳುವುದಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಶಿವನೇ ಲಿಂಗದಿಂದ ಹೊರಗಡೆ ಬರ್ತಾನೆ. ಬಂದು ನೀನು ವಿಚಾರವಿಲ್ಲದೆ ಈ ರೀತಿಯಾಗಿ ಮಾಡುವುದು ತರವಲ್ಲ ಅಂತ ಹೇಳ್ತಾ, ನಾನು ಇಂದು ಚೋಳನ ಮನೆಯಲ್ಲಿ ಊಟ ಮಾಡಿದೆ, ಹಾಗಾಗಿ ಆ ಅಂಬಕಳದ ರುಚಿ ಹೆಚ್ಚಾಗಿದ್ದರಿಂದ ನಾನು ಚೆನ್ನಾಗಿ ಊಟ ಮಾಡಿದ್ದೇನೆ, ನನಗೆ ಹಸಿವಿಲ್ಲ, ನೀನು ಅಂತಹ ಭಕ್ತನನ್ನ ತಿಳಿದುಕೊಂಡಿರುವೆಯಾ ಅನ್ನುವ ರೀತಿಯಲ್ಲಿ ಶಿವನು ಪ್ರಶ್ನೆ ಮಾಡಿದ ಕೂಡಲೇ ರಾಜನು ಕರಿಗೊರಳು ನಿಂತುಂಬೋರೆ ಅನ್ನುವಂತಹ ರೀತಿಯಲ್ಲಿ ಆಲೋಚಿಸಿ ಕೌತುಕದಿಂದ
ತಾನೇ ಬರಿಗಾಲಿನಲ್ಲಿ ನಡೆದು ಚೆನ್ನನನ್ನ ಹುಡುಕುವ ಪ್ರಯತ್ನವನ್ನ ಮಾಡುತ್ತಾನೆ. ದಿಕ್ಕು ದಿಕ್ಕಿಗೂ ತನ್ನ ದೂತರನ್ನ ಕಳುಹಿಸಿ ಚೆನ್ನನನ್ನ ಹುಡುಕಿಸುತ್ತಾನೆ. ಯಾರೋ ಒಬ್ಬರು ಚೆನ್ನನ ಗುಡಿಸಲು ಇದೆ ಎಂದು ತೋರಿದ ಕೂಡಲೇ ಜಯ ಜಯ ಎನ್ನುತ್ತಾ ಅವನ ಎಲ್ಲ ಅನುಯಾಯಿಗಳು ಆ ಗುಡಿಸಲನ್ನ ಮುತ್ತುವರಿಯುವ ವೇಳೆಗೆ ಒಳಗಡೆ ಇರುವಂತಹ ಚೆನ್ನನಿಗೆ ಅತ್ಯಂತಹ ಭಯವಾಗುತ್ತದೆ. ಅಯ್ಯೋ, ಅರಮನೆಯ ಚಾರರೇಕೆ, ನಾನೇಕೆ, ಅರಸನೇಕೆ, ಶಶಿಶೇಖರ, ನಾನು ಭಕ್ತ ಅಂತ ಹೇಳಿ ತಿಳ್ಕೊಳ್ದೇ ಇದ್ರೆ ಲೇಸಪ್ಪ, ನಾನು ಬದುಕ್ತೀನಿ ಅನ್ನುವಂತಹ ರೀತಿಯಲ್ಲಿ ಆತ ಅತ್ಯಂತಹ ಕುಪಿತನಾಗಿ ಕಳವಳಗೊಂಡಿದ್ದ. ಅಷ್ಟರಲ್ಲಿ ಸಮ್ಯಜ್ಞಾನಿಯಾದಂತಹ ಚೋಳನು ಒಳಗಡೆ ಹೋಗಿ ಆತನ ಪಾದಗಳಿಗೆ ನಮಸ್ಕರಿಸ್ತಾನೆ. ಗಣಪದವಿಯೇ ಬಳಸಿ ಬಂದು ನಿನ್ನ ಸಮೀಪವಿದೆ, ಹಾಗಾಗಿ ನಿನ್ನಂತಹ ಭಕ್ತನನ್ನ ನಾನು ಬಿಡಲಾರೆ ಅಂತ ಹೇಳ್ತಾ ರಾಜನು ಬಂದು ದೀರ್ಘದಂಡ ನಮಸ್ಕಾರವನ್ನ, ಶಿರಸಾಷ್ಟಾಂಗ ನಮಸ್ಕಾರವನ್ನ ಚೆನ್ನನ ಪಾದಗಳಿಗೆ ಮಾಡಿದ್ದಾನೆ. ಇಂತಹ ಈ ಭಕ್ತಿಯನ್ನ ಕಂಡು ಅತ್ಯಂತಹ ಮುಜುಗರಕ್ಕೆ ಈಡಾಗಿದ್ದಾನೆ ಚೆನ್ನ. ಅಯ್ಯೋ, ನನ್ನಂತಹ ಕೀಳು ಜಾತಿಯವನ ಕಾಲನ್ನ ನೀವು ಹಿಡಿಯುವುದೇ ಅನ್ನುವಂತಹ ರೀತಿಯಲ್ಲಿ, ನನ್ನ ಕುಲವನ್ನು ನೋಡಿಯಾದರೂ ನೀವು ಈ ರೀತಿ ಮಾಡುವುದೇ ಅನ್ನುವ ಪ್ರಶ್ನೆಯನ್ನು ಹೇಳಿದಾಗ, ನನ್ನ ಜಾತಿಯ ನರಿತು ಮಾಡ್ಪರೆ, ನಾನು ಎಂತಹ ಜಾತಿ ಅನ್ನೋದು ನೀನು ತಿಳ್ಕೊಂಡಿಲ್ವಾ ರಾಜ, ಈ ರೀತಿಯಾಗಿ ನೀನು ಮಾಡುವುದು ತರವೇ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ದೇವನೊಲಿದನ ಕುಲವೇ ಸತ್ಕುಲಂ ಅಂತ ಹೇಳ್ತಾ, ನಿಜವಾಗಿ ಮನುಷ್ಯರಾದಂತಹವರು ಮಾಡ್ಕೊಂಡಿರುವಂತಹದ್ದು ನಿಜವಾದ ಜಾತಿಯಲ್ಲ, ದೇವನು ಪರಮಾತ್ಮನು ಒಲಿದಿರ್ತಕ್ಕಂತಹ ನಿನ್ನ ಜಾತಿಯೇ ಸರ್ವಶ್ರೇಷ್ಠವಾದಂತಹದ್ದು, ಘನಮಹಿಮನು ಒಲಿದಿರ್ತಕ್ಕಂತಹ ಜಾತಿ ನಿನ್ನದು, ನಿರ್ಮಲವಾಗಿರ್ತಕ್ಕಂತಹ ಜಾತಿ ನೀನು, ಸರ್ವನೊಡನೆ ನೀನು ಊಟ ಮಾಡಿದ್ದೀಯೇ, ನಿನ್ನ ಜಾತಿಗೆ ಸರಿಸಮನಾದಂತಹ ಜಾತಿ ಯಾವುದೂ ಇಲ್ಲ ಅಂತ ಹೇಳ್ತಾ, ನಿನ್ನ ಚಪ್ಪಲಿಗೆ ನನ್ನ ಶಿರಸ್ಸು ಸರಿಯಲ್ಲ, ನಾನು ನಿನ್ನ ಪಾದವನ್ನ ಬಿಡುವುದಿಲ್ಲ ಅಂತ ಹೇಳ್ತಾ ಆತ ಏನ್ ಮಾಡ್ತಾನೆ, ಆತನನ್ನ ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ದೇವಾಲಯದ ಸಮೀಪಕ್ಕೆ ಕರೆತರ್ತಾನೆ. ಹಾಗೆ ತನ್ನ ದೂತರನ್ನ ಕಳಿಸಿ ದೇವಾಲಯದಲ್ಲಿ ಬಾವುಟಗಳನ್ನ ಕಟ್ಟಿಸಿ ಅಲಂಕಾರವನ್ನ ಮಾಡಿಸಿ ಅತ್ಯಂತಹ ಸಡಗರ ಸಂಭ್ರಮದಿಂದ ಮೃಡನ ಆಲಯದ ಮುಂದೆ ತಂದು ಚೋಳರಾಜನನ್ನ ನಿಲ್ಲಿಸುತ್ತಾನೆ. ನಿಲ್ಲಿಸಿ ಆದ ನಂತರ ಆನೆಯಿಂದ ಮೆಲ್ಲನೆ ಆತನನ್ನ ಕೆಳಗಡೆ ಕರ್ಕೊಂಡ್ಬರ್ತಾನೆ, ಇಳಿಸ್ತಾನೆ. ಎಲ್ಲ ಕಡೆಯಲ್ಲೂ ಮೆರವಣಿಗೆಯನ್ನು ಮಾಡಿ ದೇವಾಲಯದ ಸಮೀಪಕ್ಕೆ ತಂದಾದ ನಂತರ ಇಳಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಆ ರಾಜನೇ ಮಾಡ್ತಾ ಇದ್ದಾನೆ. ದಾನನಿಧಿ ಚನ್ನನಂ ಹರುಷದಿಂ ಮುಂದಿಟ್ಟು, ದಾನನಿಧಿಯಾದಂತಹ ಶಿವನಿಗೆ ಅಂಬಲಿಯ ದಾನವನ್ನ ಮಾಡಿದಂತಹ ಚನ್ನನನ್ನ ಸಂತೋಷದಿಂದ ಶಿವನ ಮುಂದಿಟ್ಟು ಕೇಳ್ತಾ ಇದ್ದಾನೆ, ನೀನು ಈ ಭಕ್ತನ ಜೊತೆಯಲ್ಲಿಯೇ ಕೂಡಿ ಊಟ ಮಾಡಿದ್ದಲ್ಲವೇ ಶಿವನೇ ಎಂದು ಕೇಳಿದಾಗ ತಾರ್ಕಗೆಣೆ ಕೊಡುತ್ತಾ, ಅಂದ್ರೆ ವಾದ ವಿವಾದಕ್ಕೆ ಆಸ್ಪದವನ್ನ ಮಾಡ್ಕೊಡ್ತಾ ಇದ್ದಾನೆ ಈಗ ಚೋಳರಾಜ. ಈ ಮಾತನ್ನ ಚೆನ್ನಯ್ಯ ಕೇಳಿಸಿಕೊಂಡ ಕೂಡಲೇ ಶಿವನ ಮೇಲೆ ಕೋಪಿಸಿಕೊಳ್ತಾನೆ. ನಾನು ನಿನಗೆ ಯಾವ ತಪ್ಪನ್ನ ಮಾಡಿದೆ, ನಾನು ಮಾಡಿದ ಯಾವ ತಪ್ಪಿಗೋಸ್ಕರ ನೀನು ಚೋಳರಾಜನಿಂದ ಹಿಡಿಸಿ ನನ್ನ ಬಳಿ ಕರೆತಂದಿರುವೆ ಅಂತ ಹೇಳ್ತಾ, ನಿನ್ನಲ್ಲಿ ನಾನು ಪದವಿಯನ್ನು ಬೇಡಿದ್ದೇನೆ, ಅರಿಯದೆ ಏನೋ ಒಂದು ಅಂಬಲಿಯನ್ನ ನಾನು ಕೊಟ್ಟಾಕ್ಷಣಕ್ಕೆ ನೀನು ಈ ರೀತಿಯಾಗಿ ಮಾಡುವುದೇ ಚಂದ್ರನನ್ನ ಧರಿಸಿರ್ತಕ್ಕಂತಹ ಶಿವನೇ ಅಂತ ಹೇಳ್ತಾ, ಹೆರೆಯ ಸೂಡಿದ, ಹೆರೆ ಅಂದ್ರೆ ಚಂದ್ರನನ್ನ ಸೂಡಿ ಅಂದ್ರೆ ಧರಿಸಿರುವಂತಹ ಶಿವನೇ ನೀನಿಂತು ಮಾಡುವರೆ ಅಂತ ಹೇಳ್ತಾನೆ. ನಂತರ ಮುಂದೆ ಏನ್ ಮಾಡ್ತಾನೆ ನೋಡ್ರಿ. ಮೇದಿನಿಗೆ ಬೀದಿಗರುವಾದುದೆನ್ನಯ ಭಕ್ತಿ, ವಾದೇಕೆ ಹರಳೆಯನು ತಂದಿಕ್ಕಿತಿ ಭಕ್ತಿ, ಇನ್ನಿಳೆಯೊಳಿರೆನೆನು ತಲತಿ ಭಾಷೆಯಂ ಮಾಡೆ, ಚೆನ್ನಯ್ಯ ನಿರದಲಗ ಕಿತ್ತು ಕೊರಳೊಳು ಹೂಡೆ, ಶಿವಲಿಂಗದಿಂದ ಶಿವನೈ ತಂದು ನೆರೆ ಪಿಡಿದು ಅವಿಚಾರದಿಂದಿಂತು ಮಳ್ಪರೆ ನೀನರಿದು ಮರೆದು, ಚೋಳಂಗೆ ಪೇಳ್ದೊಡೆ ಕೋಪ ವಿನಿತೇಕೆ ಅರಿಯದೆಂದೆವು, ಚನ್ನ ಸೈರಿ ಸಾತುರವೇಕೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನೆಂದು, ನಿಂದು ಚೋಳಂಗೆ ಚನ್ನನ ತೋರುತಂ ನುಡಿದು, ನೋಡಯ್ಯ ಚೋಳ ಗುಪ್ತಾರ್ಚನೆಯ ಮೋನಿಯಂ, ಆಡಂಬರವ ನಳಿದ ಲಿಂಗಾಭಿಮಾನಿಯಂ,
ಎಂದು ಕೊಂಡಾಡುತ್ತಿರೆ. ಓ ಮಳೆಗರೆದವು ನಿಂದು ದೊಂದು ಬಿಕುಳಂ ಗಗನದೊಳು ಮೊಳಗಿದವು. ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಇಂದುದರನಾನಂದದಿಂದೊಲಿದು ಸಡಗರಿಸಿ ಕೈಲಾಸ ಮುಂಪೊಕ್ಕು ಸಿಂಹಾಸನವನೇರಿ ಶೈಲಜೆಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣಪದವಿಯ ಕೊಟ್ಟು ರಾಗದಿವ್ ಪನ್ನಗಾಭರಣನೊಪ್ಪಿದ ಅಖಿಲ ಯೋಗದಿವ್. ಚನ್ನಂಗೆ ಗಣಪದವಿಯಂ ಕೊಟ್ಟು ರಾಗದಿವ್ ಪನ್ನಗಾಭರಣನೊಪ್ಪಿದ ಅಖಿಲ ಯೋಗದಿವ್. ಪದಕೋಶ. ಸೂಡು ಅಂದ್ರೆ ತಲೆಯ ಮೇಲೆ ಧರಿಸು, ಅನುತಾಪ ಅಂದ್ರೆ ಸಂತಾಪ, ಕೋಡು ಅಂದ್ರೆ ನಡುಗು, ಸಮ್ಯಜ್ಞಾನಿ ಅಂದ್ರೆ ಸಂಪೂರ್ಣ ಜ್ಞಾನಿ, ಅಂಗಡಿ ಅಂದ್ರೆ ಪಾದ, ರಜ ಅಂದ್ರೆ ಧೂಳು, ದರ್ಪಣ ಅಂದ್ರೆ ಕನ್ನಡಿ, ಕೆರ್ಪು ಅಂದ್ರೆ ಚಪ್ಪಲಿ, ಗುಡಿ ಅಂದ್ರೆ ಬಾವುಟ, ಧ್ವಜ, ತೋರಣ, ತಾರ್ಕಣೆ ಅಂದ್ರೆ ಪ್ರತ್ಯಕ್ಷವಾದ ರುಜುವಾತು, ಹೆರೆ ಅಂದ್ರೆ ಚಂದ್ರ, ಬೀದಿಗರು ಅಂದ್ರೆ ಬಯಲಾಗು, ಹರಳೆ ಅಂದ್ರೆ ವೃಥಾಪವಾದ, ಮೌನಿ ಅಂದ್ರೆ ಮೌನಿ. ಇಲ್ಲಿ ಚೆನ್ನ ಹೇಳ್ತಾ ಇದ್ದಾನೆ ಶಿವನ ಮುಂದೆ, ನೀನು ಇವತ್ತೇನ್ ಮಾಡಿದೆ, ರಾಜನ ಕೈಲಿ ನನ್ನ ಗುಪ್ತ ಭಕ್ತಿಯ ವಿಚಾರವನ್ನ ಬಿಚ್ಚಿಟ್ಟೆ, ಹೇಳ್ಕೊಂಡೆ. ಹಾಗಾಗಿ ನನ್ನ ಭಕ್ತಿ ಇವತ್ತು ಏನಾಗಿದೆ ಅಂದ್ರೆ ಮೇದಿನಿ ಅಂದ್ರೆ ಭೂಮಿ, ಈ ಭೂಮಿ ಮೇಲೆ ಬೀದಿಲಿ ಕರು ನೆಗೆದಾಡುತ್ತಲ್ಲ, ನೋಡಿದಿರಲ್ವಾ? ಗಿಣ್ಣನು ತಿನ್ನಲು ಹಿಂಗಿತು ಹಸಿವು, ಗೆಜ್ಜೆಯ ಕಟ್ಟಲು ಕುಣಿಯಿತು ಕರುವು ಅಂತ ಹೇಳ್ತಾರೆ. ಆ ಕರುವಿಗೆ ಗೆಜ್ಜೆ ಕಟ್ಟಿದ ಕೂಡ್ಲೆ ಅದು ಚೆಂಗ್ ಅಂತ ಬೀದಿ ತುಂಬಾ ಹೆಂಗೆ ನೆಕ್ಕಂಡ್ ಓಡಾಡುತ್ತೋ ಅದೇ ರೀತಿ ಆಗೋಗ್ಬಿಡ್ತು ನೋಡ್ರಿ ನನ್ ಭಕ್ತಿ. ಇಷ್ಟು ವರ್ಷ 60 ವರ್ಷ ನಾನು ಯಾರ ಕಣ್ಣು ಬಾಯಿಗೂ ಬೀಳದೆ ಇರುವಂತಹ ರೀತಿಯಲ್ಲಿ ಗುಪ್ತವಾಗಿ ಮಾಡ್ಕೊಂಬಂದಿರ್ತಕ್ಕಂತಹ ಕೆಲಸವನ್ನ ನೀನಿವತ್ತು ಕ್ಷಣಾರ್ಧದಲ್ಲಿ ರಾಜನ್ಗೆ ಹೇಳ್ಬಿಟ್ಟು, ರಾಜ ಇಡೀ ಬೀದಿ ತುಂಬಾ ಮೆರವಣಿಗೆ ಮಾಡಿ ನನ್ನನ್ನು ಕರ್ಕೊಂಬಂದು ಇಲ್ಲಿ ನಿಲ್ಸ್ಬಿಟ್ಟಿದ್ದಾನಲ್ಲ, ನನ್ಗೆಂತ ಅವಮಾನ ಆಗಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ ಅಂತ ಹೇಳಿ ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಚೆನ್ನ. ಮೇದಿನಿಗೆ ಬೀದಿಗರುವಾದುದೆನ್ನಯ ಭಕ್ತಿ. ಎಲ್ಲ ಜಗತ್ತಿಗೆಲ್ಲ ಗೊತ್ತಾಯ್ತು ಬಿಡಪ್ಪ, ನಾನೇನಾದ್ರೂ ಗೊತ್ತಾಗ್ಲಿ ಅಂತ ನನ್ನ ಪೂಜೆ ಮಾಡಿದ್ನ? ಇಂತಹದ್ದೇನಾದ್ರೂ ಇವತ್ತಿನ ಕಾಲದಲ್ಲಿ ಜನಕ್ಕೆ ಅವಕಾಶ ಸಿಕ್ಬಿಟ್ಟಿದ್ರೆ ಅಯ್ಯೋ ಎಷ್ಟು ನ್ಯೂಸ್ ಚಾನಲ್ ಅಲ್ಲಿ, ಪೇಪರ್ ಅಲ್ಲಿ, ಎಲ್ಲರ ಬಾಯಲ್ಲೂ ಬರ್ತಾ ಇತ್ತು, ಅಯ್ಯೋ ಚೆನ್ನ ಅನ್ನುವಂತಹ ಒಬ್ಬ ಭಕ್ತ ಇದ್ದನಂತೆ, ಹೀಗಿದೆ, ಹೀಗಂತೆ, ಹಾಗಂತೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಪ್ರಚಾರ ಪ್ರಿಯರು ಪ್ರಚಾರ ಮಾಡ್ಕೊಳ್ತಾ ಇದ್ರು. ಆದ್ರೆ ಪಾಪ ಚೆನ್ನ ಗುಪ್ತ ಭಕ್ತಿಯನ್ನೇ ತನ್ನ ಅಂತರಂಗದಲ್ಲಿ ಇಟ್ಕೊಂಡು ಅದೇ ರೀತಿ ಗುಪ್ತ ಭಕ್ತಿಯನ್ನೇ ಅವನು ಇಷ್ಟಪಡ್ತಿದ್ದ. ಇದು ಯಾರಿಗೂ ಗೊತ್ತಾಗದೇ ಬೇಡ, ನನಗೆ ಮತ್ತು ಪರಮಾತ್ಮನಿಗೆ ಇಬ್ಬರಿಗೂ ಗೊತ್ತಿದ್ರೆ ಸಾಕು, ನನ್ನ ಭಕ್ತಿ ಶಿವನಿಗೆ ಅರ್ಪಣೆ ಆಗ್ತಾ ಇದೆ ಅನ್ನೋ ತೃಪ್ತಿ ಅವನಿಗಿತ್ತು. ಆದ್ರೆ ಇವತ್ತೇನಾಗಿದೆ, ಚೋಳರಾಜನ ಕೈಲಿ ಶಿವ ಹೇಳ್ಬಿಟ್ಟಿದ್ದಾನೆ ಏನಂತ, ಅವನ ಮನೆಯಲ್ಲಿ ಹೋಗಿ ನಾನು ಊಟ ಮಾಡಿದ್ದೀನಿ, ಹಾಗಾಗಿ ಹಸಿವಿಲ್ಲ ಅಂದ ಕೂಡಲೇ ರಾಜನಿಗೆ ಓಹೋ ಈ ರೀತಿನೂ ಉಂಟಾ ಅಂತ ಹೇಳ್ಬಿಟ್ಟು ಆಶ್ಚರ್ಯಚಕಿತನಾಗಿ ಇವನನ್ನು ಹಿಡ್ಕೊಂಬಂದು ದೇವ್ರ ಮುಂದೆ ನಿಲ್ಸಿದಾನೆ. ಈಗ ಅವನಿಗೆ ಮನಸ್ಸಿಗೆ ಮುಜುಗರ ಆಗಿದೆ, ಮೇದಿನಿಗೆ ಬೀದಿ ಗರುವಾಗಿ ಹೋಗ್ಬಿಟ್ಟಿದೆ ನನ್ನ ಭಕ್ತಿ. ಅಷ್ಟೇ ಅಲ್ಲ, ಹರಳೆಯನ್ನು ತಂದಿಕ್ಕಿತಿ ಭಕ್ತಿ, ಅಪವಾದವನ್ನ ತಂದಿಟ್ಟಿದೆ. ಏನ್ ಅಪವಾದ? ಕೆಳಜಾತಿಯವನು ಮೇಲ್ಜಾತಿಯವರ ದೇವರನ್ನ ಪೂಜೆ ಮಾಡಿದ್ದಾನೆ, ಮಾಡಬಾರದು ಕೆಲಸ ಮಾಡಿದ್ದಾನೆ ಅನ್ನುವಂತಹ ಅಪವಾದವನ್ನ ತಂದಿಟ್ಟಿದೆ. ಕಾರಣವಿಲ್ಲದೆ ನನಗಿಂತಹ ಅಪವಾದವನ್ನ ತಂದಿಟ್ಬಿಟ್ಟಿದೆ ಈ ಭಕ್ತಿ. ಹಾಗಾಗಿ ನಾನಿನ್ನ ಬದುಕೋದಿಲ್ಲಪ್ಪ, ಇನ್ನ ಇಳೆಯಲ್ಲಿ ನಾನ್ ಬದುಕೋದಿಲ್ಲ, ಇಳೆಯೋಳಿರೇನು ಅತಿ ಭಾಷೆಯಂ, ಇಲ್ಲ ಖಂಡಿತವಾಗಿ ಪ್ರಮಾಣವಾಗಿ ನಾನಿನ್ನ ಬದುಕೋದಿಲ್ಲ ಅಂತ ಹೇಳಿ ಭಾಷೆಯನ್ನು ಮಾಡ್ತಾ ಇದ್ದೇನೆ. ಈ ಭಾಷೆಯನ್ನು ಮಾಡಿ ಹೇಳ್ತಾ ಇದ್ದೇನೆ. ಭಾಷೆಯಂ ಮಾಡಿ ಚೆನ್ನಯ್ಯ ಏನ್ ಮಾಡ್ತಾ ಇದ್ದಾನೆ, ನೀರಾದ ಅಲಗ ಅಂದ್ರೆ ಕತ್ತಿಯನ್ನ ಇಟ್ಕೊಂಡು ತನ್ನ ಕೊರಳಿಗೆ ಇಟ್ಕೊಳ್ತಾ ಇದ್ದಾನೆ. ಅವಾಗ ರಾಜ ಇಟ್ಕೊಂಡಿದ್ನಲ್ಲ, ಅವನು ಕೂಡ ನನ್ನ ನೈವೇದ್ಯವನ್ನ ನೀನ್ ಸ್ವೀಕರಿಸ್ಲಿಲ್ಲ, ಏನೋ ನನ್ನಿಂದ ಅಪಚಾರವಾಗಿದೆ, ನಾನಿನ್ನ ಬದುಕಲಾರೆ ಅಂತ ಹೇಳ್ಬಿಟ್ಟು ರಾಜನು ಕೂಡ ಅಲ್ಲಿ ತನ್ನ ಕೊರಳಿಗೆ ಕತ್ತಿಯನ್ನ ಹೂಡಿದ್ದ. ಅದೇ ರೀತಿಯಾಗಿ ಈಗ ಚೆನ್ನನು ಕೂಡ ತನ್ನ ಕೊರಳಿಗೆ ಕತ್ತಿಯನ್ನ ಹೂಡ್ತಾ ಇದ್ದಾನೆ. ಈ ಕತ್ತಿಯನ್ನ ಹೂಡಿದ ಕೂಡಲೇ ಕೊರಳಲು ಹೂಡೆ ಶಿವಲಿಂಗದಿಂದ ಶಿವನೇ ಈಗ ಪ್ರತ್ಯಕ್ಷವಾಗಿ ಹೊರಗಡೆ ಬಂದೇ ಬಿಟ್ಟ. ಶಿವಲಿಂಗದಿಂದ ಶಿವನೇ ತಂದು ಬಂದು ಹಿಡ್ಕೊಳ್ತಾ ಇದ್ದಾನೆ. ಅಯ್ಯೋ ಚೆನ್ನ ಈ ರೀತಿಯಾಗಿ ಮಾಡ್ತಾರೇನಪ್ಪ ಅಂತ ಹೇಳ್ತಾ, ಅವಿಚಾರದಿಂದಿಂತು ಮಾಡ್ಪನೆ,
ವಿಚಾರ ಮಾಡಪ್ಪ ಚೆನ್ನ, ಈ ರೀತಿ ಯಾಕೆ ಮಾಡ್ತಾರೆ? ಇದೆಲ್ಲ ನಿನಗೆ ಗೌರವ ತಂದ್ಕೊಡೋಕೋಸ್ಕರ ಮಾಡಿರದೆ ವಿನಃ ಕೆಟ್ಟದಕ್ಕಾಗಿ ಮಾಡಿಲ್ಲ. ನಿನಗೆ ವೃಥಾ ಅಪವಾದವನ್ನ ತಂದು ಒರೆಸೋದಕ್ಕೋಸ್ಕರ ನಾನು ಮಾಡಿಲ್ಲಪ್ಪ. ನಿನ್ನ ಗುಪ್ತ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ನೀನರಿದು ಮರೆದು ನೀನ್ ಮಾಡಿರ್ತಕ್ಕಂತಹ ಭಕ್ತಿಯನ್ನ ನಾನೇನೋ ಮರ್ತು ಬಿಟ್ಟು ಹೇಳ್ಬಿಟ್ಟಿದೀನಿ. ನೀನ್ ಹೇಳ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನೀನ್ ಪೂಜೆ ಮಾಡ್ದೆ. ಆದ್ರೆ ನಾನು ಸಂತೋಷದಿಂದ ಮರ್ತು ಹೇಳ್ಬಿಟ್ನಪ್ಪ ಈ ವಿಚಾರವನ್ನ. ಯಾರ್ಗ್ ಹೇಳ್ದೆ? ಚೋಳಂಗೆ ಪೇಳ್ದೊಡೆ. ನಾನ್ ಚೋಳ ರಾಜನಿಗೆ ಹೇಳಿದ್ದೀನಿ ಅಷ್ಟೇ. ಪೇಳ್ದೊಡೆ ಕೋಪವೇನಿತೇಕೆ? ಇಷ್ಟೊಂದು ಕೋಪ ಯಾಕಪ್ಪ ಮಾಡ್ಕೊಳ್ತಾ ಇದ್ಯಾ ನೀನು? ಹರಿಯದೆಂದೆವು ಚೆನ್ನ, ತಿಳ್ಕೊಂಡಿಲ್ಲ, ತಿಳಿದೇ ಮಾತಾಡ್ಬಿಟ್ವಿ. ಶಿವನೇ ಇವನ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ಅಪಾಲಜಿ ಮಾಡ್ಕೊಳ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋ ತರದಲ್ಲಿ ಕೋಪದಿಂದ ಏನೋ ಹೇಳ್ಬಿಟ್ನಪ್ಪ. ಅರಿಯದೆಂದೆವು, ತಿಳಿದೆ ಹೇಳ್ಬಿಟ್ಟೆ ಕಣಯ್ಯ. ಸೈರಿಸು, ಸಹನೆ ತಂದ್ಕೋ ಚೆನ್ನ. ಸೈರಿಸ್ ಆತುರವೇಕೆ? ಇಷ್ಟು ಆತುರದ ನಿರ್ಣಯದಲ್ಲಿ ನಿನ್ನ ಕೊರಳನ್ನ ನೀನೇ ಯಾಕೆ ಕೊಯ್ಕೋಬೇಕಪ್ಪ? ಕೇಳ್ತಾ ಇದ್ದಾನೆ ಶಿವ ಎಂದು ಮೃಡಮೂರ್ತಿ ಚೆನ್ನಂಗೆ ಸ್ನೇಹ ಅಂದ್ರೆ ಸ್ನೇಹ, ಮೃಡಮೂರ್ತಿ ಆದಂತಹ ಶಿವನು ಚನ್ನನಿಗೆ ಸ್ನೇಹದಿಂದ ಪ್ರೀತಿಯಿಂದ ಈ ಮಾತನ್ನ ಹೇಳ್ತಾ ಇದ್ದಾನೆ. ನಂತರ ನಿಂತು ಚೋಳಂಗೆ, ಅಲ್ಲೇ ನಿಂತ್ಕೊಂಡು ಶಿವ ಚೋಳರಾಜನ್ಗೆ ತೋರಿಸಿ ಹೇಳ್ತಾ ಇದ್ದಾನೆ. ಚನ್ನನ ತೋರು ತಮ್ ನುಡಿದು, ಚನ್ನನನ್ನ ಚೋಳರಾಜನಿಗೆ ತೋರಿಸಿ ಹೇಳ್ತಾ ಇದ್ದಾನೆ. ಏನಂತ? ನೋಡಯ್ಯ ಚೋಳ, ನೋಡಪ್ಪ ಚೋಳರಾಜ, ಇವನೆಂತಹನು? ಗುಪ್ತಾರ್ಚನೆಯ ಮೌನಿ ಅಂದ್ರೆ ಮೌನಿ. ಇವನಿಗೆ ಕರ್ತವ್ಯ ಅನ್ನುವಂತಹದ್ದು ಕ್ರಿಯೆ ಅಷ್ಟೇ, ಮಾತುಗಳಲ್ಲ. ಹಾಗಾಗಿ ಗುಪ್ತ ಅರ್ಚನೆಯನ್ನ ಮಾಡಿದಾನೆ, ಮೌನವಾಗಿ ಮಾಡಿದಾನೆ. ಅಂತಹ ಮೌನ ಪೂಜೆಯನ್ನ ಮಾಡಿರ್ತಕ್ಕಂತಹ, ಗುಪ್ತಾರ್ಚನೆಯನ್ನ ಮಾಡಿರ್ತಕ್ಕಂತಹ ಭಕ್ತನನ್ನ ನೋಡಪ್ಪ ನೀನು ಅಂತ ಹೇಳಿ ಚೋಳರಾಜನಿಗೆ ಚನ್ನನನ್ನ ತೋರಿಸ್ತಾ ಇದ್ದಾನೆ. ಯಾರು? ಶಿವ. ಆಡಂಬರವನಳಿದ ಲಿಂಗಾಭಿಮಾನಿಯಂ, ಆಡಂಬರವೇ ಇಲ್ಲ ಇವನು, ಸರಳವಾದ ಒಂದು ಭಕ್ತಿಯನ್ನ ಒಳಗೊಂಡಿದ್ದಾನಷ್ಟೇ. ಯಾರು ನೋಡ್ಲಿ ಅನ್ನುವಂತಹ ರೀತಿಯಲ್ಲಿ ಸಡಗರದ ಬಿಂಕ ಶೃಂಗಾರ ಏನು ಬೇಕಾಗಿಲ್ಲ. ಆಡಂಬರವೇ ಇಲ್ಲದೆ ಇರ್ತಕ್ಕಂತಹ, ಲಿಂಗದ ಮೇಲೆ ಅಭಿಮಾನವನ್ನ ಹೊಂದಿರ್ತಕ್ಕಂತಹ ಲಿಂಗಾಭಿಮಾನಿ ಈತ ಎಂದು ಕೊಂಡಾಡುತ್ತಿರೆ. ಶಿವ ಈ ಚನ್ನನನ್ನ ಕೊಂಡಾಡ್ತಾ ಇದ್ದಾನೆ ರಾಜನ್ ಮುಂದೆ. ಕೊಂಡಾಡಿದ ಕೂಡಲೇ ಆಕಾಶದಿಂದ ಹೂಮಳೆ ಗರಿತಾ ಇದ್ದಾವೆ. ಹೂಮಳೆ ನೋಡ್ರಿ, ಎಷ್ಟು ಚೆನ್ನಾಗಿ ಆಕಾಶದಿಂದಲೇ ಹೂವಿನ ಮಳೆಯೇ ಸುರಿತಾ ಇದೆ. ನಿಂದು ದುಂದುಬಿಗಳಂ ಗಗನದಳು, ಅಷ್ಟೇ ಅಲ್ಲ, ಹೂಮಳೆ ಸುರಿತಾ ಇದಾವೆ, ಇನ್ನೊಂದು ಕಡೆ ದುಂದುಬಿಗಳು ಅಂದ್ರೆ ಮಂಗಳವಾದ್ಯಗಳು ಗಗನದಲ್ಲಿ, ಆಕಾಶದಲ್ಲಿ ಮೊಳುಗ್ತಾ ಇದ್ದಾವೆ. ನಾದಸ್ವರ, ವೀಣಾವಾದನ ಇಂತಹವುಗಳೆಲ್ಲ ಮೊಳುಗ್ತಾ ಇದ್ದಾವೆ. ಮಂಗಳವಾದ್ಯಗಳು, ವೃಂದಗಳು ಕೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಇನ್ನ ಒಂದಾಗುತ್ತೆ, ಪುಷ್ಪಕ ವಿಮಾನವು ಕೂಡ ಈ ದೇವಾಲಯದ ಸಮೀಪಕ್ಕೆ ಬರುತ್ತೆ. ಬಂದ ಪುಷ್ಪಕದೊಡನೆ ಚನ್ನನಂ ಕುಳ್ಳಿರಿಸಿ, ನೋಡ್ರಿ, ಗುಪ್ತ ಭಕ್ತಿಯೇ ಶ್ರೇಷ್ಠವಾದದ್ದು. ಇಲ್ಲಿ ರಾಜನು ಭಕ್ತಿ ಮಾಡ್ತಾ ಇದ್ದ, ಆದ್ರೆ ರಾಜನನ್ನ ಈ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಳ್ಳಿಲ್ಲ. ಬದಲಾಗಿ ಯಾರನ್ನ ಕುಳ್ಳಿರಿಸಿಕೊಳ್ತಾ ಇದೆ? ಶಿವ ಚನ್ನನನ್ನ ಕುಳ್ಳಿರಿಸಿಕೊಳ್ತಾ ಇದ್ದಾನೆ. ಚನ್ನನಂ ಕುಳ್ಳಿರಿಸಿ ಇಂದುಧರ ನಾನಂದದಿಂದೊಲಿದು, ಇಂದುಧರ ಅಂದ್ರೆ, ಇಂದು ಅಂದ್ರೆ ಚಂದ್ರ, ಚಂದ್ರನನ್ನ ಧರಿಸಿದಂತಹ ಶಿವನು ಆನಂದದಿಂದ ಒಲಿದು ಸಡಗರದಿಂದ ಕೈಲಾಸವನ್ನ ಹೊಕ್ಕುತ್ತಾನೆ, ಕೈಲಾಸವನ್ನ ಸೇರ್ತಾನೆ. ಪೊಕ್ಕು ಸಿಂಹಾಸನವನ್ನೇರಿ ಹೋಗಿ ಸಿಂಹಾಸನವನ್ನ ಏರ್ತಾನೆ. ತನ್ನ ಸಿಂಹಾಸನವನ್ನ ಏರಿ ಶೈಲಜೆಗೆ, ಶೈಲಜೆ ಅಂದ್ರೆ ಯಾರು? ಪಾರ್ವತಿಗೆ ಚನ್ನನನ್ನ ತೋರಿಸಿ ಹೇಳ್ತಾ ಇದ್ದೇನೆ, ನೋಡಮ್ಮ, ಗುಪ್ತ ಭಕ್ತಿಯನ್ನ 60 ವರ್ಷಗಳ ಕಾಲ ಯಾರೊಬ್ರಿಗೂ ಗೊತ್ತಾಗದೆ ಇರುವಂತಹ ರೀತಿಯಲ್ಲಿ ಮಾಡಿದಂತಹವನು ಈತ ಚನ್ನ ಅಂತ ಹೇಳಿ ಸಂತೋಷದಿಂದ ಆ ಶೈಲಜೆಗೆ ಅಂದ್ರೆ ಪಾರ್ವತಿಗೆ ಈ ಚನ್ನನನ್ನ ತೋರಿಸಿ ಹೇಳ್ತಾ ಇದ್ದಾನೆ. ತೋರೆ ಚನ್ನಂಗೆ ಗಣಪದವಿಯಂ ಕೊಟ್ಟು, ಗಣಪದವಿಯನ್ನ ಕೊಡ್ತಾ ಇದ್ದಾನೆ. ಶಿವಗಣಧರರು ಇದಾರಲ್ಲ, ಆ ಗಣಧರರ ಮಧ್ಯೆ ಇವನು ಕೂಡ ಒಬ್ಬ ಗಣಧರನಾಗಿ ಇರುವಂತಹ ಗಣಪದವಿಯನ್ನ ಕೊಟ್ಟು ರಾಗದಿಂದ ಅಂದ್ರೆ ಪ್ರೀತಿಯಿಂದ ಪನ್ನಗಾಭರಣನೊಪ್ಪಿದ ನಕಿಲ ಯೋಗದಿಂ, ರಾಗದಿಂದ ಪ್ರೀತಿಯಿಂದ ಪನ್ನಗಾಭರಣನಾದಂತಹ ಶಿವನು ಒಪ್ಪಿದ ಅಖಿಲ ಯೋಗದಿಂದ, ಅಖಿಲ ಯೋಗವನ್ನು ತರುವಂತಹ ಯೋಗದಿಂದ ಶಿವನು ಒಪ್ಪಿದ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಒಂದು ರಗಳೆಯ ಕತೆ ಮುಕ್ತಾಯಗೊಂಡಿತ್ತು ವಿದ್ಯಾರ್ಥಿಗಳೇ. ಒಟ್ಟಾರೆ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು? ಜಗತ್ತಿನಲ್ಲಿ ತೋರ್ಪಡಿಕೆಯ ಭಕ್ತಿಗಿಂತ ಅಂತರಂಗದ
ಭಕ್ತಿಯೇ ಮುಖ್ಯ, ಗುಪ್ತ ಭಕ್ತಿಯೇ ಮುಖ್ಯ. ಜಾತಿ ಎನ್ನುವಂಥದ್ದು ಮನುಷ್ಯ ನಾವು ಮಾಡ್ಕೊಂಡಿರದೆ ವಿನಃ ಪರಮಾತ್ಮ ಮೆಚ್ಚುವಂಥದ್ದು ನಮ್ಮ ಒಳ್ಳೆಯ ನಡೆ ನುಡಿಗಳಿಗೆ ವಿನಃ ತೋರ್ಪಡಿಕೆ ಭಕ್ತಿಗಲ್ಲ, ಆಡಂಬರಕ್ಕಲ್ಲ. ಕೆಲವರು ದೇವ್ರಿಗೆ ಅಲಂಕಾರ ಮಾಡೋದಷ್ಟೇ ಇಲ್ಲಿ, ದೇವ್ರಿಗೂ ಅಲಂಕಾರ ಮಾಡಿ ದೇವಸ್ಥಾನಕ್ಕೂ ಮಾಡಿ ಎಲ್ಲ ಮೈಕ್ ಹಾಕೊಂಡು ಪ್ರಚಾರ ಮಾಡ್ತಿರ್ತಾರೆ. ಆದ್ರೆ ಅಂತರಂಗದಲ್ಲಿ ಸ್ವಲ್ಪನೂ ಭಕ್ತಿ ಇರಲ್ಲ. ಅಂತಹ ತೋರ್ಪಡಿಕೆ ಭಕ್ತಿ ಅಲ್ಲದೆ ನಮ್ಮ ಅಂತರಂಗದಲ್ಲಿ ಶುದ್ಧ ಕಾಯಕದಲ್ಲಿ ನಮ್ಮ ಮನಸ್ಸನ್ನ ಭಕ್ತಿ ಕುಸುಮವನ್ನ ಪರಮಾತ್ಮನಿಗೆ ಅರ್ಪಿಸಿದ್ರೆ ಸಾಕು ಅನ್ನುವಂತಹದನ್ನು ನಾವಿಲ್ಲಿ ಒಂದು ಸಂದೇಶವಾಗಿ, ಒಂದು ವಿಚಾರವಾಗಿ, ಒಂದು ಮೌಲ್ಯವಾಗಿ ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇದಿಷ್ಟನ್ನ ನೀವು ಚೆನ್ನಾಗಿ ಓದಿ ತಿಳ್ಕೊಳ್ಳಿ. ಕಥೆಯ ಭಾಗ ಸುಲಭ ಇದೆ, ನಿಮ್ಗೇನು ಕಷ್ಟ ಆಗ್ಲಾರ್ದು. ಮುಂದಿನ ಅವಧಿಯಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.